ಸಹಕಾರ ಖಾತೆ ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಕೆಎನ್ ರಾಜಣ್ಣ ಸಹಕಾರ ಕ್ಷೇತ್ರದ ಮೇಲಿನ ತಮ್ಮ ಹಿಡಿತ ಸಾಧಿಸಿದ್ದಾರೆ. ಸತತ 7ನೇ ಬಾರಿಗೆ ತುಮಕೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಪುನರ್ ಆಯ್ಕೆಯಾಗಿದ್ದಾರೆ. ರಾಜಣ್ಣ ಬೆಂಬಲಿಗರ ಎದುರು ಗುಬ್ಬಿ ಕುಣಿಗಲ್ ಕಾಂಗ್ರೆಸ್ ಶಾಸಕರ ಬೆಂಬಲಿಗರು ಸೋಲು ಕಂಡಿದ್ದಾರೆ. ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಹಕಾರ ಖಾತೆ ಸಚಿವರಾಗಿದ್ದ ಕೆಎನ್ ರಾಜಣ್ಣ ವೋಟ್ ಚೋರಿ ವಿಷಯದಲ್ಲಿ ಕೆಟ್ಟ ಹೇಳಿಕೆಯ ಕಾರಣದಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆದರೆ ಕೆಎನ್ ರಾಜಣ್ಣ ರಾಜ್ಯದ ಸಹಕಾರಿ ಕ್ಷೇತ್ರದ ಧುರೀಣ. ತವರು ಜಿಲ್ಲೆ ತುಮಕೂರಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದ ಬಿಗಿ ಹಿಡಿತವನ್ನ ಹೊಂದಿದ್ದಾರೆ. ತುಮಕೂರು ಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ 6 ಅವಧಿಗೆ ಅಧ್ಯಕ್ಷರಾಗಿ ಕೆಎನ್ ರಾಜಣ್ಣ ಆಯ್ಕೆಯಾಗಿದ್ರು. ಸಚಿವ ಸ್ಥಾನ ಕಳೆದುಕೊಂಡ ಬಳಿಕವೂ ಸತತ 7ನೇ ಬಾರಿಗೆ ತುಮಕೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಕೆಎನ್ ರಾಜಣ್ಣ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ತುಮಕೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲೆಯ ಎಲ್ಲಾ 10 ತಾಲೂಕುಗಳಲ್ಲೂ ಕೆಎನ್ ರಾಜಣ್ಣ ಬೆಂಬಲಿಗರ ಪಡೆಯೇ ಇದೆ. 14 ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. 8 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ತಿಪಟೂರು ತಾಲೂಕಿನಿಂದ ಕಾಂಗ್ರೆಸ್ ಶಾಸಕ ಕೆ ಷಡಕ್ಷರಿ ಹಾಗೂ ಪಾವಗಡ ತಾಲೂಕಿನಿಂದ ಕಾಂಗ್ರೆಸ್ ಶಾಸಕ ವೆಂಕಟೇಶ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು. ಇನ್ನುಳಿದ ಬೇರೆ ಬೇರೆ ತಾಲೂಕುಗಳಿಂದಲೂ ಕೆಎನ್ ರಾಜಣ್ಣ ಬೆಂಬಲಿಗರೇ ಡಿಸಿಸಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ಆಯ್ಕೆಯಾದರು. ಇದರಿಂದಾಗಿ ಕೆಎನ್ ರಾಜಣ್ಣ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುವುದು ಖಚಿತವಾಗಿತ್ತು. ಅದರಂತೆ ಇಂದು ಕೆಎನ್ ರಾಜಣ್ಣ ಅವರು ಅವಿರೋಧವಾಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕೆಎನ್ ರಾಜಣ್ಣ ಅವಿರೋಧವಾಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾದ ಬೆನ್ನಲ್ಲೇ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ನನಗೆ ಏನು ಗೊತ್ತಿಲ್ಲ. ಅದೇನೇನಾಗ್ತದೆ ಯಾವ ಸಂದರ್ಭಕ್ಕೆ ಅದನ್ನ ಅನುಭವಿಸ್ಕೊಂಡು ಹೋಗೋದಷ್ಟೇ. ಸರ್, ಸಾಲ ಮನ್ನಾಕ್ಕೆ ಒತ್ತಾಯ ಮಾಡ್ತಾರೆ. ಸಾಲ ಮನ್ನಾಕ್ಕೆ ಈಗ ಒತ್ತಾಯ ನಾನು ಮಾಡೋದಿಲ್ಲ. ಯಾಕೆಂದ್ರೆ ಆರ್ಥಿಕ ಪರಿಸ್ಥಿತಿ ರಾಜ್ಯದ್ದು ಹೇಗಿದೆ ಅಂತಕ್ಕಂಥದ್ದು ನಾನು ಕೇಂದ್ರಕ್ಕೆ ಒತ್ತಾಯ ಮಾಡ್ತೇನೆ. ರಾಜ್ಯ ಸರ್ಕಾರ ಈಗಾಗಲೇ 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದು ರಾಜ್ಯ ಸರ್ಕಾರದ ಸಂಪನ್ಮೂಲದಿಂದ ರೈತರ ಪರವಾಗಿ ಅದನ್ನು ತುಂಬಿಕೊಟ್ಟಂತ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇನ್ನೂ ಅದರ ಬಾಬ್ದು ಬ್ಯಾಂಕ್ಗಳಿಗೆ ರೈತರಿಗೆ ಇನ್ನೂ ಕೊಡುವಂಥದ್ದು.
ಆ ಸಾಲ ಮನ್ನಾ ಬಾಬತ್ತು ರೈತರುಗಳ ಖಾತೆಗಳಿಗೆ ಇನ್ನೂ ಕೆಲವು ಜನಕ್ಕೆ ಹಣ ಹೋಗಿಲ್ಲ. ಸುಮಾರು 252 ಕೋಟಿ ಹಣ ಸುಮಾರು 44,000 ರೈತರಿಗೆ ಈ ರಾಜ್ಯದಲ್ಲಿ ಅದಿನ್ನೂ ಮುಟ್ಟಿಲ್ಲ. ಸಾಲ ಮನ್ನಾ ಯೋಜನೆಯಲ್ಲಿ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯವರಿದ್ದಾಗ ಅವರು ಘೋಷಣೆ ಮಾಡಿದಂತೆ ಮೊದಲು ಸರ್ಕಾರಿ ನಾನು ಒತ್ತಾಯ ಏನಪ್ಪ ಅಂದರೆ ಆ ಹಣವನ್ನು ಕೂಡಲೇ ರೈತರ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥದ್ದಕ್ಕೆ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಸಚಿವ ಇದ್ದಾಗಲೂ ಕೂಡ ಹೆಚ್ಚು ಒತ್ತಾಯವನ್ನು ಮಾಡಿದ್ದೆ. ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಸುಮಾರು ಈಗಾಗಲೇ ಹೇಳೋದಕ್ಕೆ 252 ಕೋಟಿ ಬಾಕಿ, ಅದು ರೈತರಿಗೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಬಾಬು ತುಂಬಿಕೊಡ್ಬೇಕಾಗಿರ್ತಕ್ಕಂಥದ್ದು, ಅದನ್ನು ಬಿಡುಗಡೆ ಮಾಡಿ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಏನಿದೆ ಅಪೆಕ್ಟ್ ಬಗ್ಗೆ ನಾನು 21 ಜನ ಡೈರೆಕ್ಟರ್ ನಾನು ಒಬ್ಬ ಇರ್ತೀನಿ. ಏನದೇ ಅಲ್ಲಪ್ಪ ನೀವು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಏನು ಹೇಳಬೇಕು? ಏನು ನನಗೆ ಕುಗ್ಸೋದಿದೆ? ಡೈರೆಕ್ಟರ್ಶಿಪ್ ಯಾವ ಶೆಡ್ಡಿ ಅಂತ ನಡೆದಿದೆ ಅವೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ಏನು ಪೊಲಿಟಿಕಲ್ ಏನು ಬೇಕು? ನೆನ್ನೆ ಹೇಳಿದ್ದೀನಿ ನಮ್ಮಲ್ಲಿ 6 ಬೀವರ್ಗ ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಅದರಿಂದ ನಾನು ನಿರ್ದೇಶಕರಾಗಿ 2ನೇ ಬಾರಿ ಯಾರು ಹಾಕಲ್ಲ. ಮುಂದೆ ಏನಾದರೂ ಹೊಸ ಎಲ್ಲ ಪೋಸ್ಟ್ ಮಾಡಾಗುತ್ತೆ. ಹೊಸದಾಗಿ ಏನಾದರೂ ನೋಡಿದ್ರೆ ಆರ್ಥಿಕ ಸ್ಥಿತಿ ನೋಡ್ಕೊಂಡ್ರೆ ಹೇಳ್ಬೇಕು. ಏನಿದೆ ಎಲ್ಲ ಏನು ನಡೀತದೆ ಅದು ಆಗಲಿ. 6ನೇ ಬಾರಿ ನಮಗೆ 5,500 ಕೋಟಿ ಕೊಡ್ತಾ ಇದ್ರು ಒಂದು ವರ್ಷಕ್ಕೆ ಅಪೆಕ್ಸ್ ಬ್ಯಾಂಕ್. ಅವರು ಅಪೆಕ್ಸ್ ಬ್ಯಾಂಕಿಂದ ನಮಗೆ ಎಲ್ಲ ಜಿಲ್ಲಾ ಬ್ಯಾಂಕ್ಗಳು 21 ಜಿಲ್ಲಾ ಬ್ಯಾಂಕ್ಗಳು ಅವರವರ ಬೇಡಿಕೆ ಇರುತ್ತೆ. ನಬಾರ್ಡಿಂದ ಬರೋ ಹಣ ಮತ್ತು ಅವರ ಒಂದು ಸ್ವಂತ ಸಂಪನ್ಮೂಲದಿಂದ ಕೊಡ್ತಾ ಇದ್ರು. ಈಗ ನಬಾರ್ಡ್ನಿಂದ 2,340 ಕೋಟಿಯಷ್ಟು ಬರ್ತದೆ. ಈಗ ಒಂದು ಸ್ವಲ್ಪ ಅಡಿಷನಲ್ ಗ್ರಾಂಟ್ ಏನೋ ಕೊಟ್ಟಿದ್ದಾರೆ. ಈಗ 42% ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರ್ಗೆ. ಅದರಿಂದ ನಬಾರ್ಡ್ನಿಂದ ಬರ್ತಕ್ಕಂಥದ್ದು ಹಣಕಾಸಿನ ಸಂಪನ್ಮೂಲ ಕಡಿಮೆ ಆಗಿದ್ರೂ ಕೂಡ ನಾವು ಸಾರ್ವಜನಿಕರಲ್ಲಿ ಹೆಚ್ಚು ಠೇವಣಿಗಳನ್ನು ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಇನ್ನೂ ನಾವು ಹೆಚ್ಚು ರೈತರಲ್ಲಿ ನಾವು ನಮ್ಮಲ್ಲಿ ಖಾತೆಯನ್ನು ಹೊಂದಿ ನಮ್ಮಲ್ಲಿ ಅವರು ಕೂಡ ಠೇವಣಿಗಳನ್ನು ಇಡ್ತಕ್ಕಂಥದ್ದು. ಈ ರೀತಿ ನಾವು ಜನರ ಮುಂದೆ ಹೋಗಿ ನಾವು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಅವರ ಅಗತ್ಯಕ್ಕೆ ತಕ್ಕಂತೆ ನಾವು ಸಾಲ ಸೌಲಭ್ಯವನ್ನು ಕಡಿಮೆ ಬಡ್ಡಿಯಲ್ಲಿ ಕೊಡ್ತೇವೆ. ಎಲ್ಲ 14 ಜನ ಒಟ್ಟಾಗಿ ಮೊನ್ನೆ ಹಿಂದೆ ಹೇಳಿದ್ದೆ ರಾಜನವರೇ ಅಧ್ಯಕ್ಷರು, ಅವ್ರು ಇರೋವರೆಗೂ ಅವರೇ ಅಧ್ಯಕ್ಷ ಅಂತ ಹೇಳಿದ್ದೆ. ಅದೇ ಪ್ರಕಾರ ಆಗಿದೆ. ಮುಂದಿನ 5 ವರ್ಷಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ತುಂಬ ಹಾಗಾಗಿ ಒಳ್ಳೆ ರೈತ ಪರವಾದ ಕೆಲಸಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅವರು ಅಧ್ಯಕ್ಷರಾಗಿ 14 ದೀಪ ಲೋಗೋ ಡೌನ್ ಮಾಡು.